ಬನ್ನಿ ಬನ್ನಿ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಈ HBD ಲೋಕ ಒಂದು ಅದ್ಭುತ. ಕಿವಿಗೆ ಇಂಪಾದ ಸಣ್ಣ ಸಣ್ಣ ಹಾಡುಗಳಿವೆ, ಹೊಟ್ಟೆ ಚುರುಕನ್ನುವ ಕಾಮಿಡಿ ವಿಡಿಯೋಗಳು, ಟ್ರೆಂಡಿಂಗ್ ವಿಷಯಗಳ ಅರಮನೆ ನಮ್ಮದು. ನಿಮ್ಮ ಪ್ರೀತಿ ಬೆಂಬಲವೇ ನಮಗೆ ಶಕ್ತಿ. ಮರೆಯದೆ ಒತ್ತಿ ಆ ಬೆಲ್ ಬಟನ್ ಈಗಲೇ. ಧನ್ಯವಾದಗಳು, ಪ್ರೀತಿ ಇರಲಿ ಸದಾ. ವೈಶಾಖ ಮಾಸವು ಹಿಂದೂ ಪಂಚಾಂಗದ 2ನೇ ತಿಂಗಳು. ಚೈತ್ರ ಮಾಸದ ನಂತರ ಬರುವ ಈ ಮಾಸವು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಮಹತ್ವದ್ದಾಗಿದೆ. ಈ ಮಾಸದ ಕುರಿತಾದ ಕೆಲವು ಪ್ರಮುಖ ಮಾಹಿತಿ ಬಗ್ಗೆ ನಮ್ಮ ಗುರುಗಳಿಂದ ಕೇಳೋಣ ಬನ್ನಿ. ಗುರುವರ್ಯರೇ, ಈಗ ಚೈತ್ರ ಮುಗಿದು ವೈಶಾಖ ಮಾಸ ಆರಂಭವಾಗಿದೆ. ಈ ಮಾಸಕ್ಕೆ ಮಾಧವ ಮಾಸ ಎಂಬ ಹೆಸರು ಇದೆ ಎಂದು ಕೇಳಿದ್ದೇವೆ. ಸರಿಯಾದ ಪ್ರಶ್ನೆ ಕೇಳಿದಿರಿ ಗೌಡಪ್ಪನವರೇ. ವೈಶಾಖಂ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ. ಪುರಾಣಗಳ ಪ್ರಕಾರ ಈ ಮಾಸದಲ್ಲಿ ಮಾಡುವ ಸಣ್ಣ ಪುಣ್ಯ ಕಾರ್ಯವು ಕೋಟಿ ಪಟ್ಟು ಫಲ ನೀಡುತ್ತದೆ. ಇದರ ವಿಶೇಷತೆ ಮತ್ತು ನಾವು ಈ ಸಮಯದಲ್ಲಿ ಮಾಡಬೇಕಾದ ಧರ್ಮ ಕಾರ್ಯಗಳ ಬಗ್ಗೆ ನಮಗೆ ತಿಳಿಸಿಕೊಡಿ. ಈ ಮಾಸದ ದೊಡ್ಡ ಮಂತ್ರವೇ ದಾನ. ಗುರುಗಳೇ, ಈ ಬಿಸಿಲ ಕಾಲದಲ್ಲಿ ನಾವು ಯಾವ ರೀತಿ ದಾನ ಮಾಡಬೇಕು? ನೋಡಿ, ಈಗ ಸೂರ್ಯನ ತಾಪ ಹೆಚ್ಚಿದೆ. ಇಂತಹ ಸಮಯದಲ್ಲಿ ಬಾಯಾರಿದವರಿಗೆ ನೀರು ನೀಡುವುದು ಅತಿ ದೊಡ್ಡ ಸೇವೆ. ಇದನ್ನು ನಾವು ಉದಕುಂಭ ದಾನ ಎನ್ನುತ್ತೇವೆ. ಅಷ್ಟೇ ಅಲ್ಲದೆ ಅಕ್ಷಯ ತೃತೀಯದಂತಹ ಪವಿತ್ರ ದಿನ ಇದೇ ಮಾಸದಲ್ಲಿ ಬರುತ್ತದೆ. ಅಂದು ನೀವು ಮಾಡುವ ದಾನ ಎಂದಿಗೂ ಅಳಿಯದ ಅಕ್ಷಯ ಫಲ ನೀಡುತ್ತದೆ. ಹೌದು ಗುರುಗಳೇ, ನಮ್ಮ ಹಳ್ಳಿಯ ದಾರಿಯಲ್ಲಿ ದಣಿದು ಬರುವವರಿಗಾಗಿ ಒಂದು ಅರವಟ್ಟಿಗೆ ಹಾಕೋಣ ಎಂದುಕೊಂಡಿದ್ದೇವೆ. ಬಹಳ ಉತ್ತಮ ಆಲೋಚನೆ. ಜಲದಾನಕ್ಕಿಂತ ಮಿಗಿಲಾದ ದಾನವಿಲ್ಲ. ಧನ್ಯರಾದೆವು ಗುರುಗಳೇ. ನಿಮ್ಮ ಮಾತಿನಂತೆ ಈ ವೈಶಾಖದಲ್ಲಿ ಸೇವೆಯ ಹಾದಿಯನ್ನು ತುಳಿಯುತ್ತೇವೆ. ಇಲ್ಲಿ ಕೇಳಿ, ಇಂತಹ ಒಳ್ಳೆ ವಿಚಾರ ನಿಮ್ಮ ತನಕ ತಲುಪಿಸುವ ಕಾರ್ಯ ಭುಜಂಗರಾವ್ ಡೈರಿ ಮಾಡ್ತಾ ಇದೆ. ಆದ್ದರಿಂದ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಅವರ ಪೇಜ್ ಫಾಲೋ ಮಾಡಿ. ನಿಮಗೆ ಶುಭವಾಗಲಿ. ವೈಶಾಖ ಮಾಸ ಬಂತು, ಹೊಳೆಯುತ್ತಿದೆ ಲೋಕ. ಪವಿತ್ರತೆಯ ಹಾದಿಯಲ್ಲಿ ನಡೆವನು ಭಕ್ತರ ಲೋಕ. ನದಿಗಳಲ್ಲಿ ಸ್ನಾನ ಮಾಡಿ ಮನವು ಶುದ್ಧವಾಗೆ. ದೇವರ ನಾಮ ಸ್ಮರಣೆ ಮಾಡೋಣ ಹರ್ಷದಿಂದಲೇ. ತುಳಸಿ ದಳ ಹೂವುಗಳಿಂದ ಪೂಜೆ ಮಾಡೋಣ. ಧರ್ಮದ ಮಾರ್ಗದಲ್ಲಿ ಜೀವನ ಸಾಗಿಸಿ